ಹಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಓಂಕಾರ ವಂಡರ್ ವರ್ಲ್ಡ್. ನಾನಿವತ್ತು ನಿಮಗೆ ನುಗ್ಗೆಕಾಯಿ ಸಾರು ಮಾಡೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಬರ್ರಿ ನೋಡೋಣ ಹೆಂಗೆ ಮಾಡೋದಂತ. ಇಲ್ಲಿ ನಾ ಮಸೂರು ದಾಲ್ ತೊಗೊಂಡಿನಿ, ತೊಳ್ಕೊಂಬಂದಿನಿ ಆಲ್ರೆಡಿ. ಇದಕ್ಕೆ ಒಂದು ಟೊಮೆಟೊ ಹಾಕಾಕತ್ತೇನೆ ರೀ. ಆಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ನುಗ್ಗೆಕಾಯಿ ಹಾಕಾಕತ್ತೇನೆ. ಆಮೇಲೆ 2 ಗ್ಲಾಸಷ್ಟು ನೀರು ಹಾಕ್ತೀನಿ ರೀ. ಇದಕ್ಕೆ ನೀವು ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋರಿ. ನೀರು ಹಾಕಿದ ಮೇಲೆ 4ರಿಂದ 5 ಸೀಟಿ ಕೂಗಿಸ್ಕೊಂಬರ್ರಿ. ನೋಡಿರಿ, ನಾ ಆಲ್ರೆಡಿ ಇಲ್ಲಿ ಕೂಗಿಸ್ಕೊಂಬಂದೀನಿ. ಎಷ್ಟು ಮಸ್ತ್ ಬ್ಯಾಳೆ ಬೆಂದೈತಿ ಅಂತ. ಇವಾಗ ಇದಕ್ಕೆ ಒಗ್ಗರಣೆ ಕೊಡಬೇಕಾಗ್ತೈತಿ. ಒಗ್ಗರಣೆ ಬೇಕಾಗಿರೋದು ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ. ನಾನಿಲ್ಲಿ ಒಣ ಮೆಣ್ಸಿನ್ಕಾಯಿ ತೊಗೊಂಡಿರಿ, ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ. ಇವಾಗ ಆಯಿಲ್ ಕಾಯಕ್ಕಿಟ್ಟೇನಿ ರೀ ಒಂದು ಪಾತ್ರೆ ಒಳಗೆ. ಆಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಮೆಣ್ಸಿನ್ಕಾಯಿ ಹಾಕೋರಿ. ಮೆಣ್ಸಿನ್ಕಾಯಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ, ಸಾಸಿವೆ ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹೆಚ್ಕೊಂಡಿರ್ತೀವಲ್ಲ, ಕರಿಬೇವು ಹಾಕೋರಿ. ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿದ್ಮೇಲೆ ಅವು ಅರಿಶಿನ ಪುಡಿ ಹಾಕೋಬೇಕಾಗ್ತೈತಿ. ಅರಿಶಿನ ಪುಡಿ ಹಾಕಿದ್ಮೇಲೆ ನಾ ಇಲ್ಲಿ ಒಂದು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಾಕತ್ತೀನಿ ರೀ. ನೀವು ಬೇಕಿದ್ರೆ ಹಾಕೋರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು ನೀವು ನೋಡ್ಕೊಂಡು ಉಪ್ಪು ಹಾಕೋರಿ. ಇವಾಗ ಏನೈತೆ ರೀ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಟ್ಬಿಡ್ತೀನಿ. ಆಮೇಲೆ ಏನೈತೆ ರೀ, ಬ್ಯಾಳೆ ಕುದಿಸ್ಕೊಂಡಿರ್ತೀವಲ್ಲ, ಅದ್ರಾಗಂದು ನುಗ್ಗೆಕಾಯಿ ಎಲ್ಲ ತಕ್ಕೊಂಡು ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ಬ್ಯಾಳೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಕಿಬಿಟ್ರೆ ಆಯ್ತು ನೋಡ್ರಿ ಇದು. ಸೊ ಇದಕ್ಕೆ ಒಂದು ಸ್ವಲ್ಪ ಕೈಯಾಡಿಸಿದ ಮೇಲೆ ಕ್ವಾಂಟಿಟಿ ಎಷ್ಟು ನೀರು ಬೇಕಾಗ್ತೈತೆ ನೋಡಿ, ನಿಮಗೆ ಸಾಂಬಾರಿಗೆ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಅದನ್ನು ಮುಚ್ಚಿ ಕುದಿಯೋಕೆ ಇಟ್ಬಿಡ್ರಿ. ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಕುದ್ದೈತಿ. ಕುದ್ದಾದ್ಮೇಲೆ ನಾನು ಕೊತ್ತಂಬರಿ ಹಾಕಾಕತ್ತೀನಿ. ಇದಕ್ಕೆ ಇಷ್ಟ ರೀ, ಮಸ್ತ್ ರೆಸಿಪಿ ರೆಡಿ ಆಯ್ತು ರೀ, ಸಾಂಬಾರು ರೆಸಿಪಿ. ನಿಮಗೆ ಇದೇ ಥರ ಹೊಸ ಹೊಸ ರೆಸಿಪಿ ಬೇಕಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಾ ಇದೇ ಥರ ಹೊಸ ಹೊಸ ರೆಸಿಪಿ ತರ್ತೀನಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.